ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಮಾತ್ರ ಬದಲಾಗಿಲ್ಲ, ಅಲ್ಲಿ ನಡೀತಾ ಇದ್ದಂತಹ ರಾಜಕೀಯದ ಸಂಪೂರ್ಣ ಆಟವೇ ಈಗ ತಲೆ ಕೆಳಗಾಗ್ಬಿಟ್ಟಿದೆ. ಬಂಗಾಳದ ಒಳಗಿನ ಬದಲಾವಣೆಯನ್ನು ನೋಡಿ ಈಗ ಸ್ವತಃ ಬಾಂಗ್ಲಾದೇಶ ಕೂಡ ಬೆಚ್ಚಿ ಬಿದ್ದಿದೆ. ಹಾಗಾದ್ರೆ ಪಶ್ಚಿಮ ಬಂಗಾಳಕ್ಕೂ ಬಾಂಗ್ಲಾದೇಶಕ್ಕೂ ಏನ್ ಸಂಬಂಧ? ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ನೋವಾದ್ರೆ, ದೀದಿಗೆ ಸೋಲಾದ್ರೆ ಬಾಂಗ್ಲಾದೇಶದಲ್ಲಿ ಯಾಕೆ ಅಳುತ್ತಾರೆ? ಮೋದಿಜಿ ಗೆದ್ರೆ ಬಾಂಗ್ಲಾದೇಶದಲ್ಲಿ ಯಾಕೆ ಹೆದರುಕೊಳ್ಳುತ್ತಾರೆ? ನೋಡೋಣ. ಈಗ ಪಶ್ಚಿಮ ಬಂಗಾಳ ಚುನಾವಣೆ ಫಲಿತಾಂಶ ಬಂದ ನಂತರ ಅಂತೂ ಬಾಂಗ್ಲಾದೇಶದ ಒಳಗೆ ಭಾರೀ ಗೊಂದಲ, ಭಾರೀ ಭಯ, ನಿರಾಶೆ ಎಲ್ಲವೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಂತ ಕೇವಲ ಭಯ ಆತಂಕ ಮಾತ್ರನ? ಖಂಡಿತವಾಗ್ಲೂ ಅಲ್ಲ. ಅದರ ಜೊತೆಗೆ ಬಾಂಗ್ಲಾದೇಶ ಭಾರತದ ವಿರುದ್ಧ ವಿಷ ಕಾರುತ್ತಾ ಇದೆ. ಅಲ್ಲಿನ ವಿದೇಶಾಂಗ ಸಚಿವ ಬಂಗಾಳ ಯಾವುದೇ ರೀತಿಯಾದಂತಹ ಫೆನ್ಸಿಂಗ್ ಅನ್ನ ಮಾಡಿದ್ರೂ ಕೂಡ, ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿಯಾದಂತಹ ಫೆನ್ಸಿಂಗ್ ಅನ್ನ ಮಾಡಿದ್ರು ಬಾಂಗ್ಲಾದೇಶಿಗರನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ಇವರಿಗೆ ಅದೆಷ್ಟು ಧೈರ್ಯ ಇರಬೇಡ ನೀವೇ ಯೋಚನೆ ಮಾಡಿ. ಸುಮ್ಮನೆ ಅಲ್ಲ, ಮಮತಾ ಬ್ಯಾನರ್ಜಿ ಕೋಲ್ಕತ್ತಾ ಹೈಕೋರ್ಟ್ಗೆ ಬಂದಾಗ ಮೊನ್ನೆ ಅಲ್ಲಿ ಎಲ್ಲರೂ ಕೂಡ ಬಾಂಗ್ಲಾದೇಶಿ ಜಿಹಾದಿ ಅಂತ ಘೋಷಣೆಗೆ ಹೋಗಿತ್ತು. ಸುಮ್ಮನೆ ಘೋಷಣೆಗೆ ಹೋಗಿದ್ದಲ್ಲ, ಅವ್ರಿಗೆ ಗೊತ್ತು. ಈಗ ಬಾಂಗ್ಲಾದೇಶ ಇವೆಲ್ಲದಕ್ಕೂ ನಾವು ಹೆದರಲ್ಲ ರೀ ಅಂತ ಹೇಳೋ ಮೂಲಕ ಬಾಂಗ್ಲಾದೇಶ ಅಧಿಕೃತವಾಗಿ ಒಂದು ವಿಚಾರವನ್ನ ಬಹಳ ಕ್ಲಿಯರ್ ಆಗಿ ಒಪ್ಕೊಂಡ ಹಾಗಾಯಿತು. ಏನು? ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತದ ಒಳಗೆ ಅವರು ಬರುತ್ತಾ ಇದ್ದಾರೆ ಅಥವಾ ಬರುತ್ತಾ ಇದ್ರು. ಹೌದಲ್ವೋ? ಬಾಂಗ್ಲಾ ಅಕ್ರಮ ನುಸುಳುವಿಕೆ ಸತ್ಯ ಅನ್ನುವಂಥದ್ದನ್ನ ಅವರು ಒಪ್ಕೊಂಡಿದ್ದಾರೆ. ವೀಕ್ಷಕರೇ, ಸುವೇಂದು ಅಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಭಾರತ ಬಾಂಗ್ಲಾದೇಶ ಗಡಿ ಫೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಐತಿಹಾಸಿಕ ಆದೇಶವನ್ನು ಅವರು ಪಾಸ್ ಮಾಡಿದ್ರು. ಸರ್ಕಾರ ಗಡಿ ಭದ್ರತಾ ಪಡೆ BSFಗೆ ಫೆನ್ಸಿಂಗ್ಗೆ ಅಗತ್ಯ ಇರುವಂತಹ ಭೂಮಿಯನ್ನ 45 ದಿನಗಳ ಒಳಗೆ ಹಸ್ತಾಂತರ ಮಾಡೋದಕ್ಕೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಕೋಲ್ಕತ್ತಾ ಹೈಕೋರ್ಟ್ 2026 ಮಾರ್ಚ್ 31 ಒಳಗೆ ಸಂಪೂರ್ಣ ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಮುಗಿಸಬೇಕು ಅಂತ ಆಕ್ಚುಲಿ ಹೇಳಿತ್ತು. ಬಟ್ ನಿಮಗೆ ಗೊತ್ತಲ್ವಾ, ಕಳೆದ ಸುಮಾರು 1 ದಶಕಗಳಿಂದ ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಪೆಂಡಿಂಗೇ ಇತ್ತು. ಕಾರಣ, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರದ ಅವಧಿಯಲ್ಲಿ ಈ ಭೂಮಿಗಳನ್ನ ಹಸ್ತಾಂತರ ಮಾಡೋದಕ್ಕೆ ಅವರು ಬಿಡ್ತಾ ಇರಲಿಲ್ಲ, ಅವರಿಗೆ ಬೇಕಾಗೂ ಇರಲಿಲ್ಲ. ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಾ ಇದ್ರಲ್ವಾ, ವೋಟ್ ಬೇಕಲ್ವ ಅವರಿಗೆ. ಆದ್ರೆ ಈಗ ಬಂದಿರುವಂತಹ ರಾಜ್ಯ ಸರ್ಕಾರ, ಸುವೇಂದು ಅಧಿಕಾರಿ ಅವರ ಬಿಜೆಪಿ ಸರ್ಕಾರ ರಾಷ್ಟ್ರೀಯ ಭದ್ರತೆಯನ್ನ ಪ್ರಿಯಾರಿಟಿಯಾಗಿ ತಗೊಂಡು ಈ ಒಂದು ಪ್ರಕ್ರಿಯೆಗೆ ವೇಗವನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಕೆಲಸ ಅಫ್ಕೋರ್ಸ್ ನಡೆಯುತ್ತೆ. ವೀಕ್ಷಕರಂದ್ರೆ, ಒಂದು ರಾಜ್ಯದಲ್ಲಿ ಒಂದು ಒಳ್ಳೆಯ ಜನಪರ ಸರ್ಕಾರ ಬಂದ್ರೆ, ಅಭಿವೃದ್ಧಿ ಪರ ಸರ್ಕಾರ ಬಂದ್ರೆ ಎಷ್ಟು ಡಿಫ್ರೆನ್ಸ್ ತರುತ್ತೆ ಅನ್ನುವಂಥದ್ದಕ್ಕೆ ಈಗ ನಮಗೆ ಪಶ್ಚಿಮ ಬಂಗಾಳ ಒಂದು ಬೆಸ್ಟ್ ಉದಾಹರಣೆಯಾಗಿ ನಿಲ್ತಾ ಇದೆ. ಒಪ್ಕೊಳ್ತೀರಾ? ನಿಮಗಲ್ಲೀಗ ಪ್ರತಿದಿನದ ಅಪ್ಡೇಟ್ಸ್ ಅನ್ನು ನೀವು ನೋಡ್ತಾ ಹೋಗಿ, ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಅಲ್ಲಿ TMC ಆಡಳಿತದಲ್ಲಿದ್ದಂತಹ ಆ ಗೂಂಡಾ ಬುದ್ಧಿಯನ್ನ ತೋರಿಸಿದವರಿಗೂ ಅಷ್ಟೇ ಪೊಲೀಸರು ಯಾವ ರೀತಿ ಬುದ್ಧಿಯನ್ನ ಕಲಿಸಬೇಕೋ ಆ ರೀತಿಯಾಗಿ ಕಲಿಸ್ತಾ ಇದ್ದಾರೆ. ಈಗ ನೋಡಿ, ಕೋಲ್ಕತ್ತಾದ ಒಬ್ಬ ಇಮಾಮ್ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ರಾಜ್ಯ ಸರ್ಕಾರ ಅಂದ್ರೆ ಸುವೇಂದು ಅಧಿಕಾರಿ ಅವರ ಬಿಜೆಪಿ ಸರ್ಕಾರ ಗೋಹತ್ಯೆ ನಿಷೇಧಿಸುವಂತಹ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಹಾಗಾಗಿ ಎಲ್ಲ ಮುಸಲ್ಮಾನರು ತಕ್ಷಣ ಅಂದ್ರೆ ಈಗಿಂದಾನೆ ಗೋಹತ್ಯೆಯನ್ನ ನಿಲ್ಲಿಸಬೇಕು. ಎಲ್ಲರೂ ಇನ್ನು ಬೀಫ್ ಸೇವನೆ ಮಾಡೋದನ್ನ ಬಿಡ್ಬೇಕು. ಅಂದ್ರೆ ಇನ್ನು ಯಾರು ಕೂಡ ಬೀಫ್ ತಿನ್ನಬಾರ್ದು ಅಂತ ನಾವು ಮನವಿ ಮಾಡ್ತೇವೆ. ಅಂದ್ರೆ ಯಾರು ಮನವಿ ಮಾಡ್ತಾ ಇರೋದು? ಪಶ್ಚಿಮ ಬಂಗಾಳದಲ್ಲಿ ಒಬ್ರು ಇಮಾಮ್ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 15 ದಿನ ಮೇಲೆ ಆಯ್ತಷ್ಟೇ, ಹೌದಲ್ವೋ? ಬಟ್ ಅದರ ರಿಸಲ್ಟ್ ಹೇಗಿದೆ ನೋಡಿ. ಪಶ್ಚಿಮ ಬಂಗಾಳದ ಈ ಒಂದು ಬದಲಾವಣೆಯನ್ನ ನೋಡಿ ಈಗ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ಒಂದು ಬಾರಿ ನೋಡಿದ್ರೆ, ನಮ್ಮ ರಾಜ್ಯದಲ್ಲಿ ಮುಸಲ್ಮಾನರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ 10 ಬೇಡಿಕೆಗಳನ್ನು ಇಡ್ತಾ ಇದ್ದಾರಂತೆ. ಏನು ಅಂತ ನೋಡಿದ್ರೆ ಒಂದಷ್ಟು ಅದರಲ್ಲಿ ಬೇಡಿಕೆಗಳನ್ನು ನೋಡಿದ್ರೆ ಶಾಕ್ ಆಗ್ತೀರಾ.
ಗೋಹತ್ಯೆ ಪ್ರತಿಬಂಧಕ ಕಾಯ್ದೆಯನ್ನ ವಾಪಸ್ ಪಡ್ಕೊಳ್ಬೇಕು. ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನ ತಕ್ಷಣ ರದ್ದು ಮಾಡಬೇಕಂತೆ. ವಕ್ಫ್ ಆಸ್ತಿ ರಕ್ಷಣೆಗೆ ಯೋಜನೆಯನ್ನ ರೂಪಿಸಬೇಕಂತೆ. ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ವಿಧಾನಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಬೇಕಂತೆ. SIR ಪ್ರಕ್ರಿಯೆ ನಮ್ಮಲ್ಲಿ ಆಗಬಾರದು ಅವ್ರ ಪ್ರಕಾರ. ಅಲ್ಲ ಬಿಡಿ, ಅದು ಕಾಂಗ್ರೆಸ್ ಸರ್ಕಾರನೇ ಅದರ ವಿರುದ್ಧ ನಿಂತಿದೆ, ಬೇರೆ ವಿಚಾರ. ಇನ್ನು ಕೂಡಲೇ ಜಾತಿ ಗಣತಿ ಜಾರಿಗೊಳಿಸಬೇಕು. 2B ಮೀಸಲಾತಿ ಮರುಸ್ಥಾಪನೆ ಮಾಡಬೇಕು. ಇಂತಹ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ಬೇಡಿಕೆಗಳನ್ನ ಇನ್ನೂ ಬಿಡಿಸಿ ಹೇಳಬೇಕಾಗಿರುವಂಥದ್ದು ಏನಿಲ್ಲ ಅಂತ ಅಂದುಕೊಳ್ತೀನಿ. ಅಷ್ಟು ಪಾಯಿಂಟ್ಸೇ ಎಲ್ಲವನ್ನ ಹೇಳ್ತಾ ಇದೆ. ಕಾಂಗ್ರೆಸ್ಸಿಗೆ ವೋಟ್ ಹಾಕಿ ಗೆಲ್ಲಿಸಿರುವಂತಹ ಪ್ರತಿ ಒಬ್ಬರು ಕೂಡ ಇದನ್ನ ಮತ್ತೊಮ್ಮೆ ಮಗದೊಮ್ಮೆ ಓದ್ಕೊಳ್ಳಿ ಅಷ್ಟೇ. ಇನ್ನೇನು ಹೇಳೋದು? ಇದು ನಮ್ಮ ರಾಜ್ಯದ ಪರಿಸ್ಥಿತಿ. ಪಶ್ಚಿಮ ಬಂಗಾಳ ಬಿಜೆಪಿ ಶಾಸಕಿ ನೋಡಿದ್ರೆ ರೇಖಾ ಪಾತ್ರ ಅವರು ಅಕ್ರಮವಾಗಿ ಗೋ ಸಾಗಣೆ ಮಾಡ್ತಾ ಇದ್ದಂತಹ ಟ್ರಕ್ಗಳನ್ನ ಹೇಗೆ ತಡೆ ಹಿಡಿದು ಸ್ವತಃ ಅವರೇ ಸ್ಥಳಕ್ಕೆ ಹೋಗಿ ಟ್ರಕ್ ಅಲ್ಲಿದ್ದಂತಹ ಗೋಗಳನ್ನ ಕೆಳಗಿಳಿಸಿ ಅಲ್ಲೇ ನೀರಿನ ವ್ಯವಸ್ಥೆಯನ್ನ ಮಾಡ್ತಾರೆ, ಮೇವಿನ ವ್ಯವಸ್ಥೆಯನ್ನ ಮಾಡ್ತಾರೆ. ಆಮೇಲೆ ಅದಕ್ಕೆ ಏನು ಕ್ರಮವನ್ನ ಕೈಗೊಳ್ಳಬೇಕೋ ಆ ಎಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತಾರೆ. ಡಿಫರೆನ್ಸ್. ವೀಕ್ಷಕರ ಮತ್ತೊಂದು ಕಡೆ ನೋಡಿದ್ರೆ TMC ಕಚೇರಿಯಿಂದ ಈಗ ನೂರಾರು ಆಧಾರ್ ಕಾರ್ಡ್ಗಳು ಪತ್ತೆ ಆಗಿವೆ. ರಾಶಿ ರಾಶಿ ಹೊಸ ಆಧಾರ್ ಕಾರ್ಡ್. ನೀವೇ ನೋಡಿ ಒಂದು ಬಾರಿ, ರಾಶಿ ರಾಶಿ. ಅಲ್ಲಿನ ಸ್ಥಳೀಯ ನಿವಾಸಿಗಳು ಬಂದು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಳೆದ 2 ವರ್ಷಗಳಿಂದ ಅಂಚೆ ಇಲಾಖೆಯ ಮೂಲಕ ಮನೆ ಮನೆಗೆ ಕಳಿಸ್ಕೊಡ್ಬೇಕಾಗಿದ್ದಂತಹ ಈ ಆಧಾರ್ ಕಾರ್ಡ್ಗಳನ್ನ TMC ಕಾರ್ಯಕರ್ತರು ಏನು ಮಾಡ್ತಾ ಇದ್ರು, ಬಲವಂತವಾಗಿ ಕಸಿದುಕೊಂಡು ತಮ್ಮ ಹತ್ರನೇ ಇಟ್ಕೊಳ್ತಾ ಇದ್ರು. ಅಂದ್ರೆ ವೋಟಿಂಗ್ ಸಮಯದಲ್ಲಿ ಜನ ಮತದಾನ ಮಾಡಿದ ಹಾಗೆ ಅಥವಾ ಈ ಕಳ್ಳ ಮತದಾನಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಅಂತ ಈ ಕಾರ್ಡ್ಗಳನ್ನ ಈ ರೀತಿ ಇಟ್ಕೊಂಡಿದ್ರು ಅಲ್ಲಿನ ಜನರ ಆರೋಪ. ವೋಟ್ ಚೋರಿ ಹಾಗಾದ್ರೆ ಯಾರು ಮಾಡ್ತಾ ಇದ್ರು? ಯಾಕೆ SIR ಅಂದ ತಕ್ಷಣ ಮಮತಾ ಬ್ಯಾನರ್ಜಿ ನಾರ್ಮಲ್ ಇದ್ದಂಥವ್ರು ಅಬ್ನಾರ್ಮಲ್ ಆಗಿಬಿಟ್ರು? ಈಗ ನಮ್ಮ ರಾಜ್ಯದಲ್ಲೂ ಅದೇ ಸ್ಟಾರ್ಟ್ ಆಗಿದೆ. SIR ಬೇಡ ಬೇಡ ಬೇಡ. ಕಾರಣ ಇವುಗಳೇ. ಆಮೇಲೆ ಯಾಕೆ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗದಿಂದ ಹಿಡಿದು ಎಲ್ಲರ ಮೇಲೆ ದಿನ ಬೆಳಗಾದ್ರೆ ಆರೋಪವನ್ನ ಮಾಡಿಕೊಂಡು ಬೀದಿಗೆ ಇಳಿತಾ ಇದ್ರು? ಯಾಕೆ ಪದೇ ಪದೇ ಕೋರ್ಟಿಗೆ ಹೋಗ್ತಾ ಇದ್ರು, ಕೋರ್ಟಿಂದ ಉಗಿಸ್ಕೊಂಡು ಬರ್ತಾ ಇದ್ರು ಅನ್ನುವಂಥದ್ದು ಇವೆಲ್ಲವನ್ನ ನೋಡಿದ್ರೆ ಅರ್ಥ ಆಗಿರ್ಬೇಕಲ್ವಾ? ವೀಕ್ಷಕರೊಂದು ರಾಜ್ಯದಲ್ಲಿ ದೇಶಭಕ್ತ ಸರ್ಕಾರ, ಅಭಿವೃದ್ಧಿ ಪರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕೇವಲ ಆಡಳಿತ ಬದಲಾವಣೆ ಆಗೋದು ಮಾತ್ರ ಅಲ್ಲ, ಅಕ್ರಮ ಚಟುವಟಿಕೆ ಏನ್ ನಡೀತಾ ಇತ್ತು ಅಥವಾ ಗೂಂಡಾಗಿರಿಯೋ ವೋಟ್ ಜಿಹಾದೋ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದಕ್ಕೆ ಇವತ್ತಿನ ಪಶ್ಚಿಮ ಬಂಗಾಳ ಒಂದು ದೊಡ್ಡ ಉದಾಹರಣೆಯಾಗಿ ನಿಮ್ಮ ಮುಂದೆ ನಿಂತಿದೆ. ಆ್ಯಂಡ್ ಇದು ಅಫ್ಕೋರ್ಸ್ ಕಂಟಿನ್ಯೂ ಆಗಲಿ ಅನ್ನುವಂಥ ನಮ್ಮೆಲ್ಲರ ಆಶಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.